ಎಲ್ರಿಗೂ ನಮಸ್ಕಾರ. ಎನ್ಫೇಸ್ಗೆ ಸ್ವಾಗತ. ಇಂದು ನಾವು ಒಂದು ಐಕ್ಯೂ ಬ್ಯಾಟರಿ ಸಿಸ್ಟಮ್ ಸೈಟ್ಗೆ ಬಂದಿದ್ದೇವೆ. ಇಲ್ಲಿ ನಿಮಗೆ ಎನ್ಫೇಸ್ ಎನರ್ಜಿ ಸಿಸ್ಟಮ್ ಇನ್ಸ್ಟಾಲೇಷನ್ ಅನ್ನು ತೋರಿಸಲಿದ್ದೇವೆ. ಈ ಸಿಸ್ಟಮ್ ನಲ್ಲಿ ಐಕ್ಯೂ ಬ್ಯಾಟರಿ 5P, ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಮತ್ತು ಪ್ರತಿ ಸೋಲಾರ್ ಪ್ಯಾನೆಲ್ ಕೆಳಗೆ ಇನ್ಸ್ಟಾಲ್ ಮಾಡಲಾದ ಐಕ್ಯೂ 8 ಸೀರೀಸ್ ಮೈಕ್ರೋ ಇನ್ವರ್ಟರ್ ಸೇರಿವೆ. ಎನ್ಫೇಸ್ ಎನರ್ಜಿ ಸಿಸ್ಟಮ್ ಛಾವಣಿಯ ಮೇಲಿರುವ ಪ್ಯಾನಲ್ಸ್ ಮತ್ತು ಮೈಕ್ರೋ ಇನ್ವರ್ಟರ್ನಿಂದ ಪ್ರಾರಂಭವಾಗಿ ವೈರಿಂಗ್ ಮೂಲಕ ಕೆಳಗೆ ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಮತ್ತು ಐಕ್ಯೂ ಬ್ಯಾಟರೀಸ್ಗೆ ಹೋಗುತ್ತದೆ. ವೈರಿಂಗ್ ಅನ್ನು ತಿಳಿದುಕೊಳ್ಳುವ ಮುನ್ನ ರೂಫ್ ಟಾಪ್ ಮೇಲೆ ಎನ್ಫೇಸ್ ಮೈಕ್ರೋ ಇನ್ವರ್ಟರ್ ಇನ್ಸ್ಟಾಲ್ ಮಾಡುವ ಬೇಸಿಕ್ ಅಂಶಗಳನ್ನು ತ್ವರಿತವಾಗಿ ತಿಳಿದುಕೊಳ್ಳೋಣ. ಈ ಸೆಟಪ್ಗಾಗಿ ನಾವು ಎನ್ಫೇಸ್ ಐಕ್ಯೂ 8P ಮೈಕ್ರೋ ಇನ್ವರ್ಟರ್ ಅನ್ನು ಬಳಸುತ್ತಿದ್ದೇವೆ. ಇವುಗಳನ್ನು ಪ್ರತಿ ಸೋಲಾರ್ ಪ್ಯಾನೆಲ್ ಕೆಳಗೆ ಮೌಂಟ್ ಮಾಡಲಾಗುತ್ತದೆ ಮತ್ತು ಎನ್ಫೇಸ್ ಐಕ್ಯೂ ಕೇಬಲ್ಸ್ ಬಳಸಿ ಸಂಪರ್ಕಿಸಲಾಗುತ್ತದೆ. ಪ್ರತಿ ಬ್ರಾಂಚ್ ಸರ್ಕ್ಯೂಟ್ನಲ್ಲಿ 7 ಐಕ್ಯೂ 8P ಮೈಕ್ರೋ ಇನ್ವರ್ಟರ್ಸ್ ಗಿಂತ ಹೆಚ್ಚಿರಬಾರದು ಅಥವಾ 9 ಐಕ್ಯೂ 8HC ಮೈಕ್ರೋ ಇನ್ವರ್ಟರ್ಸ್ ಗಿಂತ ಹೆಚ್ಚಿರಬಾರದು. ಇದು 20 ಆಂಪ್ ಬ್ರಾಂಚ್ ಸರ್ಕ್ಯೂಟ್ ಕರೆಂಟ್ ಲಿಮಿಟ್ ಅನ್ನು ಮೀರದಂತೆ ನೋಡಿಕೊಳ್ಳುತ್ತದೆ. ಮೈಕ್ರೋ ಇನ್ವರ್ಟರ್ಸ್ಗಳನ್ನು ಸಮವಾಗಿ ಮತ್ತು AC ಕನೆಕ್ಟರ್ಸ್ಗಳ ವ್ಯಾಪ್ತಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಸ್ಟ್ರಕ್ಚರ್ ಮೇಲೆ ಮೌಂಟಿಂಗ್ ಫ್ರೇಮ್ನಲ್ಲಿರುವ ಸ್ಲಾಟ್ಸ್ ಬಳಸಿ ಅವುಗಳನ್ನು ಮೌಂಟ್ ಮಾಡಿ. ಫ್ರೇಮ್ ಆಕಾಶಕ್ಕೆ ಮುಖ ಮಾಡಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅವುಗಳನ್ನು ಸೆಕ್ಯೂರ್ ಮಾಡಲು ನಟ್, ಬೋಲ್ಟ್ಸ್, ಪ್ಲೇನ್ ಮತ್ತು ಸ್ಪ್ರಿಂಗ್ ವಾಷರ್ ಬಳಸಿ. ಐಕ್ಯೂ ಕೇಬಲ್ ಅನ್ನು ಹರಡಿ ಮತ್ತು ಅದನ್ನು ಎಲ್ಲಾ ಮೈಕ್ರೋ ಇನ್ವರ್ಟರ್ಸ್ ಜೊತೆ ಕೂಡಿಸಿ. ನಿಮ್ಮ ಲೇಔಟ್ಗೆ ಅನುಗುಣವಾಗಿ ಕೇಬಲ್ ಅನ್ನು ಕತ್ತರಿಸಿ ಮತ್ತು ಐಕ್ಯೂ ಕೇಬಲ್ ಟರ್ಮಿನೇಟರ್ ಬಳಸಿ ತೆರೆದ ಕೇಬಲ್ ಎಂಡ್ ಅನ್ನು ಸೀಲ್ ಮಾಡಿ. ಒಮ್ಮೆ ಟೈಟನ್ ಮಾಡಿದ ನಂತರ ಟರ್ಮಿನೇಟರ್ ಕ್ಯಾಪ್ ಅನ್ನು ಅನ್ಸ್ಕ್ರೂ ಮಾಡಬೇಡಿ, ಇಲ್ಲದಿದ್ದರೆ ಅದು ಡ್ಯಾಮೇಜ್ ಆಗುತ್ತದೆ. ಐಕ್ಯೂ ಕೇಬಲ್ ಅನ್ನು ವಿಸ್ತರಿಸಲು ವೆದರ್ ಪ್ರೂಫ್ ಎನ್ಕ್ಲೋಜರ್ ಒಳಗೆ ಒಂದು ಟರ್ಮಿನಲ್ ಬ್ಲಾಕ್ ಅನ್ನು ಬಳಸಿ AC ಎಕ್ಸ್ಟೆನ್ಷನ್ಗಾಗಿ ಇನ್ಸುಲೇಷನ್ ಟೇಪ್ ಅಥವಾ MC4 ಕನೆಕ್ಟರ್ಸ್ಗಳನ್ನು ತಪ್ಪಿಸಿ. ಈಗ ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಮೌಂಟಿಂಗ್ ಕಡೆಗೆ ಹೋಗೋಣ. ಮೇನ್ ಎಲೆಕ್ಟ್ರಿಕಲ್ ಪ್ಯಾನೆಲ್ಗೆ ಹತ್ತಿರವಿರುವ ಒಂದು ಗಟ್ಟಿಯಾದ ವರ್ಟಿಕಲ್ ಸರ್ಫೇಸ್ ಅನ್ನು ಆರಿಸಿ. ಇದು ನೇರ ಸೂರ್ಯನ ಬೆಳಕು ಮತ್ತು ನೀರಿನಿಂದ ರಕ್ಷಿಸಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಂಟ್ರೋಲರ್ ಹೌಸಿಂಗ್ ಅನ್ನು ನೆಲದಿಂದ ಕನಿಷ್ಠ 1000 ಮಿಲಿಮೀಟರ್ ಎತ್ತರದಲ್ಲಿ ಮತ್ತು ಇತರ ಸೈಟ್ಸ್ಗಳಿಂದ ಕನಿಷ್ಠ 150 ಮಿಲಿಮೀಟರ್ ಕ್ಲಿಯರೆನ್ಸ್ ನಲ್ಲಿ ಇರಿಸಿ. ಐಕ್ಯೂ ಸಿಸ್ಟಮ್ ಕಂಟ್ರೋಲ್ ಪ್ಯಾಕೇಜ್ನಲ್ಲಿ ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಸಿಸ್ಟಮ್ ಶಟ್ ಡೌನ್ ಸ್ವಿಚ್, ಕಂಟ್ರೋಲರ್ ಕನೆಕ್ಟರ್ ಮತ್ತು ರೆಸಿಸ್ಟರ್ ಹೊಂದಿರುವ ವೈರಿಂಗ್ ಕಿಟ್, ಮೊಬೈಲ್ ಕನೆಕ್ಟ್ ಸೆಲ್ ಮಾಡಮ್, ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ಸೇರಿವೆ. ಗೋಡೆಗೆ ಮೌಂಟ್ ಮಾಡುವಾಗ ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಅನ್ನು ಗೋಡೆಯ ಮೇಲೆ ಇರಿಸಿ. ಮೇಲಿನ ಮತ್ತು ಕೆಳಗಿನ ಪ್ಲೇಸ್ಮೆಂಟ್ಗಳನ್ನು ಗುರುತಿಸಿ. ಕಂಟ್ರೋಲರ್ ಅನ್ನು ಪಕ್ಕಕ್ಕೆ ಇರಿಸಿ ಮತ್ತು ಗೋಡೆಯಲ್ಲಿ ಹೋಲ್ಸ್ಗಳನ್ನು ಡ್ರಿಲ್ ಮಾಡಿ. ವಾಷರ್ಸ್ ಮತ್ತು ಸೂಕ್ತವಾದ ಫಾಸ್ಟ್ನರ್ಸ್ಗಳನ್ನು ಬಳಸಿ ಸಿಸ್ಟಮ್ ಕಂಟ್ರೋಲರ್ ಅನ್ನು ಗೋಡೆಯ ಮೇಲೆ ಮೌಂಟ್ ಮಾಡಿ. ಐಕ್ಯೂ ಸಿಸ್ಟಮ್ ಕಂಟ್ರೋಲರ್ ಅನ್ನು ಸರಿಯಾಗಿ ಅಲೈನ್ ಮಾಡಲು ಮತ್ತು ಅದನ್ನು ಸರಿಯಾಗಿ ಕೂಡಿಸಲು ಸ್ಪಿರಿಟ್ ಲೆವೆಲ್ ಅನ್ನು ಬಳಸಿ. ಅದು ಲೆವೆಲ್ಡ್ ಮತ್ತು ಸಪೋರ್ಟೆಡ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಇನ್ಸ್ಟಾಲೇಷನ್ ಮೊದಲು ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ಅನ್ನು ನೋಡಿ. ಈಗ ಐಕ್ಯೂ ಬ್ಯಾಟರಿ 5P ಅನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕೆಂದು ನೋಡೋಣ. ಬ್ಯಾಟರಿಯನ್ನು ನೇರ ಸೂರ್ಯನ ಬೆಳಕು ಮತ್ತು ನೀರಿನಿಂದ ದೂರವಿರುವ ಸಮತಟ್ಟಾದ ಸ್ಟೇಬಲ್ ಮತ್ತು ಚೆನ್ನಾಗಿ ವೆಂಟಿಲೇಟೆಡ್ ಸರ್ಫೇಸ್ನಲ್ಲಿ ಇನ್ಸ್ಟಾಲ್ ಮಾಡಿ. ಬ್ಯಾಟರಿಯ ಮೌಂಟಿಂಗ್ ವೇಟ್ 88 kgs ಆಗಿದೆ. ಬ್ಯಾಟರಿ ವೇಟ್ ಅನ್ನು ತಡೆಯಲು ಸೂಕ್ತವಾದ ಗೋಡೆಯನ್ನು ಆಯ್ಕೆ ಮಾಡಿ. ಐಕ್ಯೂ ಬ್ಯಾಟರಿ ಬಾಕ್ಸ್ನಲ್ಲಿ ಐಕ್ಯೂ ಬ್ಯಾಟರಿ 5P, ID ಕವರ್, 2 ಕಂಡ್ಯೂಟ್ ಕವರ್, ಮೌಂಟಿಂಗ್ ಬ್ರಾಕೆಟ್ ಮತ್ತು ಪ್ರೊಟೆಕ್ಟಿವ್ ಶೀಲ್ಡ್, ವಾಲ್ ಡ್ರಿಲ್ ಟೆಂಪ್ಲೇಟ್, ಸ್ಕ್ರೂಸ್, ಆಂಕರ್ ಕ್ಲಿಪ್ಸ್, ಕಂಟ್ರೋಲ್ ಕನೆಕ್ಟರ್ ಮತ್ತು ರೆಸಿಸ್ಟರ್ ಸೇರಿವೆ. ಇದಲ್ಲದೆ ಕಂಟ್ರೋಲ್ ಕೇಬಲ್ ಅನ್ನು ಎನ್ಫೇಸ್ ಡಿಸ್ಟ್ರಿಬ್ಯೂಟರ್ನಿಂದ ಪ್ರತ್ಯೇಕವಾಗಿ ಖರೀದಿಸಬೇಕು. ಬೇರೆ ಯಾವುದೇ ಕಮ್ಯುನಿಕೇಷನ್ ಕೇಬಲ್ ಅನ್ನು ಬಳಸಬೇಡಿ. ಬ್ಯಾಟರಿಯನ್ನು ನೆಲದಿಂದ ಕನಿಷ್ಠ 150 MEMR ಮತ್ತು ಇತರ ಎಲ್ಲ ಸೈಟ್ಸ್ಗಳಿಂದ 300 MEMR ದೂರದಲ್ಲಿ ಮೌಂಟ್ ಮಾಡಿ. ಟೆಂಪ್ಲೇಟ್ ಅನ್ನು ಅಂಟಿಸಿ, ಹೋಲ್ಸ್ಗಳನ್ನು ಡ್ರಿಲ್ ಮಾಡಿ ಮತ್ತು ಫ್ಯಾಸ್ಟ್ನರ್ ಸಹಾಯದಿಂದ ಬ್ರಾಕೆಟ್ ಅನ್ನು ಸೆಕ್ಯೂರ್ ಮಾಡಿ. ಪ್ರಾರಂಭಿಸುವ ಮೊದಲು ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ಅನ್ನು ನೋಡಿ. ಬ್ಯಾಟರಿಯನ್ನು ಎತ್ತಿ ಬ್ರಾಕೆಟ್ನ ಮೇಲೆ ಕೂರಿಸಿ. ಆಂಕರ್ ಕ್ಲಿಪ್ಸ್ಗಳನ್ನು ಸೇರಿಸಿ ಬ್ಯಾಟರಿಯನ್ನು ಸೆಕ್ಯೂರ್ ಮಾಡಿ. ನೀವು ಹಲವು ಬ್ಯಾಟರೀಸ್ಗಳನ್ನು ಇನ್ಸ್ಟಾಲ್ ಮಾಡಿಸುತ್ತಿದ್ದರೆ ಅವುಗಳನ್ನು ಡೇಸಿ ಚೈನ್ ಅಥವಾ ಪ್ಯಾರಲಲ್ ಮ್ಯಾನರ್ನಲ್ಲಿ ಸಂಪರ್ಕಿಸಿ. ವೈರಿಂಗ್ ಕವರ್ ತೆರೆಯಿರಿ. ಬಟನ್ ಕನೆಕ್ಟರ್ ಅನ್ನು ಅದರ ಟರ್ಮಿನಲ್ನಿಂದ ಎಚ್ಚರಿಕೆಯಿಂದ ತೆರೆಯಿರಿ. ಲೈನ್ ಮತ್ತು ನ್ಯೂಟ್ರಲ್ ಕೇಬಲ್ಸ್ ಅನ್ನು ಸಂಪರ್ಕಿಸಿ. ಪ್ರತಿ ಬ್ಯಾಟರಿ 16 ಆಂಪರ್ ವರೆಗೆ ಕರೆಂಟ್ ಕೊಡುತ್ತದೆ. ಅದರ ಪ್ರಕಾರ ಕೇಬಲ್ ಸೈಜ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಅರ್ಥಿಂಗ್ ಕೇಬಲ್ ಅನ್ನು ಸಂಪರ್ಕಿಸಿ. ಕಂಟ್ರೋಲ್ ಕೇಬಲ್ ಅನ್ನು ಕನೆಕ್ಟರ್ನೊಂದಿಗೆ ಸಂಪರ್ಕಿಸಿ. ಅದನ್ನು ಕಂಟ್ರೋಲ್ ಕಮ್ಯುನಿಕೇಷನ್ ಬೋರ್ಡ್ಗೆ ಪ್ಲಗ್ ಮಾಡಿ. ಡ್ರೈನ್ ವೈರ್ ಅನ್ನು ಗ್ರೌಂಡ್ ಮಾಡಿ. ಎಂಡ್ ರೆಸಿಸ್ಟರ್ ಅನ್ನು ಕೊನೆಯ ಬ್ಯಾಟರಿಗೆ ಪ್ಲಗ್ ಮಾಡಿ. ವೈರ್ ಪೂರ್ಣಗೊಂಡ ನಂತರ ಎಲ್ಲ ವೈರ್ಸ್ಗಳನ್ನು ಕೇಬಲ್ ಟೈಸ್ನಿಂದ ಕಟ್ಟಿ. ಪಾಸಿಟಿವ್ ಮತ್ತು ನೆಗೆಟಿವ್ DC ಕನೆಕ್ಟರ್ಸ್ಗಳನ್ನು ಪ್ಲಗ್ ಇನ್ ಮಾಡಿ. ಪವರ್ ಬಟನ್ ಅನ್ನು ಸಂಪರ್ಕಿಸಿ ಮತ್ತು ಬ್ಯಾಟರಿ ವೈರಿಂಗ್ ಕವರ್ ಅನ್ನು ಇನ್ಸ್ಟಾಲ್ ಮಾಡಿ. ಸ್ಕ್ರೂಸ್ಗಳನ್ನು ಟೈಟನ್ ಮಾಡಿ. ಸಿಸ್ಟಮ್ ಕಂಟ್ರೋಲ್ ಕನೆಕ್ಷನ್ಸ್ ಪೂರ್ಣಗೊಳ್ಳುವವರೆಗೆ ಬ್ಯಾಟರಿ ಬಟನ್ ಅನ್ನು ಒತ್ತಬೇಡಿ. ಈಗ ಐಕ್ಯೂ ಸಿಸ್ಟಮ್ ಕಂಟ್ರೋಲ್ ವೈರಿಂಗ್ ಅನ್ನು ನೋಡೋಣ.
ಸಿಸ್ಟಮ್ ಕಂಟ್ರೋಲರ್ ಒಳಗಡೆ ಕೇಬಲ್ಸ್ ಅನ್ನು ಎಡ, ಬಲ, ಹಿಂದೆ ಅಥವಾ ಕೆಳಗಿನಿಂದ ಪ್ರವೇಶಿಸಬಹುದು. IQ ಸಿಸ್ಟಮ್ ಕಂಟ್ರೋಲರ್ ಪ್ರೀ ಇನ್ಸ್ಟಾಲ್ IQ ಗೇಟ್ವೇ, IQ ರಿಲೇ, ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಸಿಟೀಸ್ನೊಂದಿಗೆ ಬರುತ್ತದೆ. ಇದು ಗ್ರಿಡ್, ಬ್ಯಾಟರಿ ಬ್ಯಾಕಪ್ ಮತ್ತು ನಾನ್ ಬ್ಯಾಕಪ್ ಲೋಡ್ಸ್ಗಳನ್ನು ಸಂಪರ್ಕಿಸಲು ಡೆಡಿಕೇಟೆಡ್ ಟರ್ಮಿನಲ್ಸ್ಗಳನ್ನು ಹೊಂದಿದೆ. ಇದು 63 ಆಂಪಿಯರ್ ಪರ್ ಫೇಸ್ ವರೆಗೆ ಸಿಂಗಲ್ ಮತ್ತು 3 ಫೇಸ್ ನಾನ್ ಬ್ಯಾಕಪ್ ಲೋಡ್ಸ್ ಎರಡನ್ನೂ ಬೆಂಬಲಿಸುತ್ತದೆ. 63 ಆಂಪಿಯರ್ ವರೆಗೆ ಸಿಂಗಲ್ ಫೇಸ್ ಲೋಡ್ಸ್ಗಳನ್ನು ಮಾತ್ರ ಬ್ಯಾಕ್ಅಪ್ ಮಾಡಬಹುದು. ಹೆಚ್ಚಿನ ವಿವರಗಳಿಗಾಗಿ IQ ಸಿಸ್ಟಮ್ ಕಂಟ್ರೋಲರ್ ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ನೋಡಿ. IQ ಸಿಸ್ಟಮ್ ಕಂಟ್ರೋಲರ್ ಸಿಂಗಲ್ ಫೇಸ್ ಮತ್ತು 3 ಫೇಸ್ ಗ್ರಿಡ್ ಇನ್ಪುಟ್ ಎರಡನ್ನೂ ಬೆಂಬಲಿಸುತ್ತದೆ. ಗ್ರಿಡ್ ಇನ್ಪುಟ್ R, Y, B ಮತ್ತು ನ್ಯೂಟ್ರಲ್ ಅನ್ನು ಗ್ರಿಡ್ ಟರ್ಮಿನಲ್ಸ್ L1, L2, L3 ಮತ್ತು ನ್ಯೂಟ್ರಲ್ಗೆ ಸಂಪರ್ಕಿಸಿ. ಹೌಸ್ ಲೋಡ್ ಪ್ರಕಾರ ಸೂಕ್ತವಾದ ಕೇಬಲ್ ಸೈಜ್ ಅನ್ನು ಬಳಸಿ. ನಾನ್ ಬ್ಯಾಕಪ್ ಕನೆಕ್ಷನ್ಗಾಗಿ ನಾನ್ ಬ್ಯಾಕಪ್ ಪ್ಯಾನಲ್ನಿಂದ ನಾನ್ ಬ್ಯಾಕಪ್ ಲೋಡ್ಸ್ ಟರ್ಮಿನಲ್ಗೆ ಒಂದು ಸರ್ಕ್ಯೂಟ್ ಅನ್ನು ರನ್ ಮಾಡಿ. IQ ಸಿಸ್ಟಮ್ ಕಂಟ್ರೋಲ್ ನಾನ್ ಬ್ಯಾಕಪ್ ಸರ್ಕ್ಯೂಟ್ ಅಲ್ಲಿ ಸಿಂಗಲ್ ಮತ್ತು 3 ಫೇಸ್ ಲೋಡ್ಸ್ಗಳನ್ನು ಬೆಂಬಲಿಸುತ್ತದೆ. ಗರಿಷ್ಠ 63 ಆಂಪಿಯರ್ ಪರ್ ಫೇಸ್. ನಾನ್ ಬ್ಯಾಕಪ್ ಸರ್ಕ್ಯೂಟ್ಗೆ ಪ್ರತ್ಯೇಕ ಡೆಡಿಕೇಟೆಡ್ ಲೈನ್ಸ್ ಮತ್ತು ನ್ಯೂಟ್ರಲ್ ವೈರ್ಸ್ಗಳನ್ನು ಬಳಸಿ. ಬ್ಯಾಕಪ್ ಕನೆಕ್ಷನ್ಗಾಗಿ ಬ್ಯಾಕಪ್ ಪ್ಯಾನಲ್ನಿಂದ ಬ್ಯಾಕಪ್ ಲೋಡ್ಸ್ ಟರ್ಮಿನಲ್ಗೆ ಒಂದು ಸರ್ಕ್ಯೂಟ್ ಅನ್ನು ರನ್ ಮಾಡಿ. 63 ಆಂಪಿಯರ್ ವರೆಗೆ ಸಿಂಗಲ್ ಫೇಸ್ ಲೋಡ್ಸ್ಗಳನ್ನು ಮಾತ್ರ ಬ್ಯಾಕಪ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಬಹುದು. ಬ್ಯಾಕಪ್ ಲೋಡ್ಸ್ಗಾಗಿ ಪ್ರತ್ಯೇಕ ಡೆಡಿಕೇಟೆಡ್ ಲೈನ್ ಮತ್ತು ನ್ಯೂಟ್ರಲ್ ವೈರ್ ಅನ್ನು ಬಳಸಿ. ಬ್ಯಾಟರಿಯಿಂದ AC ಔಟ್ಪುಟ್ ಅನ್ನು ಡೆಡಿಕೇಟೆಡ್ ಬ್ಯಾಟರಿ ಟರ್ಮಿನಲ್ಸ್ಗೆ ಅಪ್ರೋಪ್ರಿಯೇಟ್ MCBಯ ಮೂಲಕ ಸಂಪರ್ಕಿಸಿ. ಲೈನ್ ಅನ್ನು L1ಗೆ, ನ್ಯೂಟ್ರಲ್ ಅನ್ನು ನ್ಯೂಟ್ರಲ್ ಟರ್ಮಿನಲ್ಗೆ ಸಂಪರ್ಕಿಸಿ. ಅರ್ಥಿಂಗ್ ವೈರ್ ಅನ್ನು ಅರ್ತ್ ಬಸ್ ಬಾರ್ಗೆ ಸಂಪರ್ಕಿಸಿ. AC ಸೋಲಾರ್ ಔಟ್ಪುಟ್ ಅನ್ನು MCB ಮೂಲಕ PV ಟರ್ಮಿನಲ್ಸ್ಗೆ ರೂಟ್ ಮಾಡಿ. ಕರೆಂಟ್ 63 ಆಂಪಿಯರ್ ಪರ್ ಫೇಸ್ ಅನ್ನು ಮೀರಬಾರದು. ಸಿಸ್ಟಮ್ ಶಟ್ ಡೌನ್ ಸ್ವಿಚ್ ಕನೆಕ್ಷನ್ಗಾಗಿ 4 ಕೋರ್ 0.5 ಸ್ಕ್ವೇರ್ ಕೇಬಲ್ ಅನ್ನು ಬಳಸಿ. ಸಿಸ್ಟಮ್ ಶಟ್ ಡೌನ್ ಸ್ವಿಚ್ ಅನ್ನು ಕನೆಕ್ಷನ್ಗಾಗಿ ಸುಲಭವಾಗಿ ಆಕ್ಸೆಸ್ ಮಾಡಬಹುದಾದ ಲೊಕೇಶನ್ನಲ್ಲಿ ಮೌಂಟ್ ಮಾಡಿ. IQ ಸಿಸ್ಟಮ್ ಕಂಟ್ರೋಲರ್ ಕ್ವಿಕ್ ಇನ್ಸ್ಟಾಲೇಷನ್ ಗೈಡ್ ನೋಡಿ. IQ ಸಿಸ್ಟಮ್ ಕಂಟ್ರೋಲರ್ ಒಳಗೆ ಕೇಬಲ್ ಅನ್ನು ಕನೆಕ್ಟರ್ನೊಂದಿಗೆ ಸಂಪರ್ಕಿಸಿ. ಸಿಸ್ಟಮ್ ಶಟ್ ಡೌನ್ ಸ್ವಿಚ್ ಟರ್ಮಿನಲ್ಸ್ನಲ್ಲಿ ಪ್ಲಗ್ ಮಾಡಿ. IQ ಬ್ಯಾಟರಿಯಿಂದ ಬರುವ ಕಂಟ್ರೋಲ್ ಕೇಬಲ್ ಅನ್ನು ಕನೆಕ್ಟರ್ನೊಂದಿಗೆ ಕಂಟ್ರೋಲ್ ಕಮ್ಯುನಿಕೇಷನ್ ಟರ್ಮಿನಲ್ನಲ್ಲಿ ಪ್ಲಗ್ ಮಾಡಿ. ಈಗ ಡ್ರೈನ್ ವೈರ್ ಅನ್ನು ಗ್ರೌಂಡ್ ಮಾಡಿ. IQ ಸಿಸ್ಟಮ್ ಕಂಟ್ರೋಲರ್ನ ವೈರಿಂಗ್ ಈಗ ಪೂರ್ಣಗೊಂಡಿತು. ವೈರಿಂಗ್ ಪೂರ್ಣಗೊಂಡ ನಂತರ ಸೆಲ್ ಮೋಡೆಮ್ ಅನ್ನು IQ ಗೇಟ್ವೇ USB ಪೋರ್ಟ್ನಲ್ಲಿ ಪ್ಲಗ್ ಮಾಡಿ ಮತ್ತು ಡೆಡ್ ಫ್ರಂಟ್ ಅನ್ನು ಮುಚ್ಚಿ. ಎಲ್ಲ ಸ್ಕ್ರೂಸ್ಗಳನ್ನು ಟೈಟನ್ ಮಾಡಿ. ಸಿಸ್ಟಮ್ ಕಂಟ್ರೋಲರ್ ಡೋರ್ ಅನ್ನು ಮೌಂಟ್ ಮಾಡಿ. ಬ್ಯಾಟರಿ ಐಡಿ ಕವರ್ ಅನ್ನು ಹಾಕಿ. ಕಾಂಡ್ಯೂಟ್ ಕವರ್ ಹಾಕಿ. ಒದಗಿಸಿದ ಸ್ಕ್ರೂಸ್ ಬಳಸಿ ಬ್ಯಾಟರಿ ಐಡಿ ಕವರ್ ಅನ್ನು ಸೆಕ್ಯೂರ್ ಮಾಡಿ. MCB ಅನ್ನು ಆನ್ ಮಾಡುವ ಮೊದಲು ಗ್ರಿಡ್ ವೋಲ್ಟೇಜಸ್ ರೇಂಜಲ್ಲಿರೋದನ್ನು ಖಚಿತಪಡಿಸಿಕೊಳ್ಳಿ. ವೋಲ್ಟೇಜ್ ಪರಿಶೀಲಿಸಲು ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಬಳಸಿ. ಗ್ರಿಡ್ ಸಪ್ಲೈ ಮತ್ತು ಲೋಡ್ ಬ್ರೇಕರ್ಸ್ ಅನ್ನು ಆನ್ ಮಾಡಿ. ಸಿಸ್ಟಮ್ ಬೂಟ್ ಆಗಲು ಕಾಯಿರಿ. ನಿಮಗೆ ರಿಲೇ ಕ್ಲಿಕ್ ಸೌಂಡ್ ಕೇಳಿಸುತ್ತದೆ. PV, ಬ್ಯಾಟರಿ ಮತ್ತು IQ ಗೇಟ್ವೇ ಬ್ರೇಕರ್ಸ್ ಅನ್ನು ಆನ್ ಮಾಡಿ. ಒಮ್ಮೆ ಬ್ಯಾಟರಿ MCB ಆನ್ ಆದ ನಂತರ LED ಗ್ರೀನ್ ಬಣ್ಣದಲ್ಲಿ ಒಮ್ಮೆ ಫ್ಲಾಶ್ ಆಗುತ್ತದೆ ಮತ್ತು 15 ರಿಂದ 20 ಸೆಕೆಂಡ್ಸ್ಗಳ ನಂತರ ಇದು ರೆಡ್ ಟ್ರಿಪಲ್ ಫ್ಲಾಶ್ ಪ್ಯಾಟರ್ನ್ ನಲ್ಲಿ ಫ್ಲಾಶ್ ಆಗಲು ಪ್ರಾರಂಭಿಸುತ್ತದೆ. ಬ್ಯಾಟರಿ ಮೇಲಿನ DC ಕಂಟ್ರೋಲ್ ಸ್ವಿಚ್ ಅನ್ನು ಒತ್ತಿ ಮತ್ತು ನಂತರ LED ಯೆಲ್ಲೋ ಫ್ಲಾಶ್ ಆಗಲು ಪ್ರಾರಂಭಿಸುವವರೆಗೆ ಕಾಯಿರಿ. ಸಿಸ್ಟಮ್ ಈಗ ಕಮಿಷನಿಂಗ್ಗೆ ಸಿದ್ಧವಾಗಿದೆ. ಎನ್ಫೇಸ್ ಇನ್ಸ್ಟಾಲರ್ ಆಪ್ ಅನ್ನು ಬಳಸಿ ಮತ್ತು ವರ್ಕ್ಫ್ಲೋ ಅನ್ನು ಅನುಸರಿಸಿ ಕಮಿಷನಿಂಗ್ ಪೂರ್ಣಗೊಳಿಸಿ. ಯಾವಾಗಲೂ ಸೇಫ್ಟಿ ಗೈಡ್ಲೈನ್ಸ್ ಅನ್ನು ಅನುಸರಿಸಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ಇನ್ಸ್ಟಾಲೇಷನ್ ಮ್ಯಾನ್ಯುವಲ್ ಅನ್ನು ನೋಡಿ. ಈ ವಿಡಿಯೋ ಅನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.